ಶಾಂತಿ ಎಕ್ಸ್ಪ್ರೆಸ್ 100 ಕಿಲೋಮೀಟ್ರ್ ಮೇಲೆ ಹೋಗ್ತಿದೆಯಮ್ಮ ಸ್ಪೀಡ್. ಇನ್ನೂ ಹೊಡಿಯಮ್ಮ ಜೋರಾಗಿ. ಮಲ್ಕೊಂಡವನೆ ಪ್ರವೀಣ. ಟಿವಿ ನೋಡ್ತಾ ಇದ್ದೀವಿ. ಇಲ್ಲಿ ಟಿವಿ ನೋಡ್ತಾ ಇದ್ದೀವಿ. ನೀವು ನೋಡಿ. ಶುಭೋದಯ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಪೂರಿ ಬೀಚ್. ಇದು ತುಂಬ ಪ್ರಸಿದ್ಧವಾದ ಜಾಗ. ಎಲ್ಲ ಬೀಚ್ ಥರನೂ ಇದು ಬೀಚ್ ಅಂದ್ಕೋಬೋದು ನೀವು, ಆದರೆ ಇದು ಸ್ವಲ್ಪ ವಿಶೇಷವಾಗಿದೆ. ಯಾಕೆಂದರೆ ಸುಮಾರು ವರ್ಷಗಳ ಹಿಂದೆ ಒಂದು ಮರದ ದಿಮ್ಮಿಯ ರೂಪದಲ್ಲಿ ಇದೇ ಬೀಚ್ಗೆ ಕೃಷ್ಣಂದು ಬರುತ್ತೆ. ದುಮ್ಮನ ರಾಜನ ಕನಸಿನಲ್ಲಿ ಬಂದು ಕೃಷ್ಣ ಹೇಳ್ತಾನೆ, ನಾನು ಬೀಚ್ನಲ್ಲಿ ತೇಲ್ಕೊಂಡು ಒಂದು ಮರದ ದಿಮ್ಮಿಯಲ್ಲಿ ಬರ್ತೀನಿ, ನೀವು ಪ್ರತಿಮೆ ಮಾಡಬೇಕು ಅಂತ. ಹಾಗಾಗಿ ಇದೊಂದು ವಿಶೇಷವಾದ ಸಮುದ್ರ ತೀರ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಇನ್ನೂ ಕೆಲವು ಬೇರೆ ಬೇರೆ ಜಾಗ ಇದ್ದಾವೆ, ಅಂದರೆ ಹೊಂಡಗಳು ಅಂತ ನಮ್ಮ ಕಡೆ. ಆಮೇಲೆ ಪುರಾಣಗಳ ಪ್ರಕಾರ ಅವಕ್ಕೆ ಕಲ್ಯಾಣಿಗಳು ಇನ್ನೂ 4 ಹತ್ರ ಇದ್ದಾವೆ ಪೂರಿಯಲ್ಲಿ. ಪೂರಿ ತುಂಬ ದೊಡ್ಡ ಸಿಟಿಯಾಗಿ ಬೆಳೆದಿದೆ. ಹಾಗಾಗಿ ಅದು ಹುಡ್ಕೋದು ತುಂಬ ಕಷ್ಟ ನಮಗೆ. ಹಾಗಾಗಿ ಅತಿಯಾಗಿ ಸೂಕ್ತ ಅನಿಸಿದ್ದು ಬೀಚು. ಹಾಗಾಗಿ ಇಲ್ಲೇ ನಾವು ಒಂದು ಸ್ನಾನ ಮಾಡಲಿಕ್ಕೆ ಬಂದ್ವಿ. ಬಂದಾಗ ತುಂಬ ಬೆಳಗ್ಗೆ ಇದರಿಂದ ಸ್ವಲ್ಪ ಚಳಿ ಇತ್ತು. ಹಾಗಾಗಿ ಸ್ವಲ್ಪ ಸಂಕೋಚದಿಂದಲೇ ನೀರಿಗೆ ಇಳಿದ್ರು ನಮ್ಮ ಹುಡುಗರು. ಆದ್ರೂ ಸಂಕೋಚ ಹೋಗಲಿಕ್ಕೆ ಸ್ವಲ್ಪ ದುಂಡಾಟ ಆಡಿಕೊಂಡು ಹಾಗೆಯೇ ಬೀಚಲ್ಲಿ ಸ್ವಲ್ಪ ಕಾಲ ಕಳೆದು ಆಮೇಲೆ 3 ಮುಳುಗು ಎದ್ದೇಳ್ತಾರೆ. ಎದ್ಬಿಟ್ಟು ತುಂಬ ಉತ್ಸಾಹ ಇದ್ದೋದ್ರಿಂದ ಚಳಿ ಶೀತ ಅದೇನು ಲೆಕ್ಕ ಬರಲಿಲ್ಲ ನಮ್ಮ ಹುಡುಗರಿಗೆ. ತುಂಬಾ ಮಜವಾಗಿ ಇದು ಮಾಡಿದರು. ಇನ್ನೊಂದು ಹೇಳ್ಬೇಕಂದ್ರೆ ವಿಡಿಯೋದಲ್ಲಿ ಇಲ್ಲ, ಹೊರದೇಶದವರು ವಿದೇಶಿಗಳಿಗೆ ತುಂಬ ಆಕರ್ಷಣೀಯವಾಗಿದೆ. ಅವರೆಲ್ಲ ಸಾಮಾನ್ಯವಾಗಿ ಮಹಾಭಾರತನ ಇಲ್ಲ ಭಗವದ್ಗೀತೆನ ತುಂಬ ಅಧ್ಯಯನ ಮಾಡಿರ್ತಾರೆ ಅನಿಸುತ್ತೆ. ಇಲ್ಲಿ ಬಂದಮೇಲೆ ನಾವು ನಮ್ಮ ಸಂಸ್ಕೃತಿನ ಎಷ್ಟು ಬೆಲೆ ಕೊಡ್ತೀವಿ ಅನ್ನೋದಕ್ಕಿಂತ ಅವರು ಇನ್ನು ನಮಗಿಂತ ಹೆಚ್ಚಾಗಿ ಅದರಲ್ಲಿ ಮಗ್ನರಾಗಿ ಅನ್ನೋದು ತಿಳಿದು ಬಂತು. ಇದರಲ್ಲಿ ವಿಡಿಯೋದಲ್ಲಿ ತೋರಿಸಿಲ್ಲ. ಅವರು ಇದ್ದಾರೆ, ವಿದೇಶದಲ್ಲಿದ್ದಾರೆ. ಅವರು ಒಂದು ಸಮುದ್ರಕ್ಕೆ ಹೋಗೋದಕ್ಕಿಂತ ಮುಂಚೆ ಅದಕ್ಕೆ ಒಂದು ನಮಸ್ಕಾರ ಹಾಕಿ ಹೋಗೋ ರೀತಿ, ಅದನ್ನು ಮತ್ತು ಅಲ್ಲಿಂದ ಮತ್ತೆ ಮುಗಿಸ್ಕೊಂಡು ಬರಬೇಕಾದ್ರೆ ಇದನ್ನೆಲ್ಲ ನೋಡಿದ ಮೇಲೆ ತುಂಬ ಗೌರವ ಅನ್ನಿಸ್ತು. People taking photos. ಮತ್ತು ಶ್ರೀಯುತ ಉಮೇಶ್, ಪ್ರವೀಣ್, ಪ್ರದೀಪ್, ಇನ್ನೊಬ್ಬರು ರಾಕಿ ಅಂತ ಬರಬೇಕಿತ್ತು. ಕಾರಣಾಂತರದಿಂದ ಅವರು ಬರೋಕ್ಕಾಗಲೇ ಇಲ್ಲ. 4 ಜನ ಪ್ಲಾನ್ ಮಾಡ್ಕೊಂಡಿದ್ವಿ. ಅವರು ಮಂಗಳೂರಿಂದ ಚಿತ್ರದುರ್ಗಕ್ಕೆ ಬರಬೇಕಿತ್ತು. ಚಿತ್ರದುರ್ಗದಿಂದ ಬಂದುಬಿಟ್ಟು ಚಿತ್ರದುರ್ಗದಿಂದ ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಂದ ಚಿತ್ರದುರ್ಗಕ್ಕೆ 5 ಅವರ್ ಜರ್ನಿ.
ಅಲ್ಲಿಂದ ಮತ್ತೆ ಪ್ರಶಾಂತಿ ಟ್ರೈನ್ ಎತ್ಕೊಂಡ್ಬಿಟ್ಟು ಬೆಂಗಳೂರಿಂದ ಕುರ್ದಾ ಜಂಕ್ಷನಿಗೆ ಬಂದ್ವಿ. ನಾವು ಹತ್ತಿದ್ದು ಮಂಗಳವಾರ ಮಧ್ಯಾಹ್ನ, ಆದರೆ ಕುರ್ದಾ ಜಂಕ್ಷನಿಗೆ ಬಂದಿದ್ದು ಬುಧವಾರ ಸಾಯಂಕಾಲ. ಅಲ್ಲಿಗೆ ಮುಗಿಸ್ಕೊಂಡು ಕುರ್ದಾ ಜಂಕ್ಷನಿಂದ ಮತ್ತೆ ಪೂರಿ ಸ್ಟೇಷನ್ 47 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಬೇರೆ ಟ್ರೈನ್ ಹತ್ಕೊಂಡು ಬಂದ್ವಿ. ಅಲ್ಲಿಂದ ಬಂದ್ಬಿಟ್ಟು ಸನ್ಶೈನ್ ಅಂತಂದು ಹೋಟ್ಲು ಮಾಡ್ಕೊಂಡ್ವಿ. ಬೀಚು ಮತ್ತು ಟೆಂಪಲ್ ನಿಯರ್ ಆದ ಮಿಡಲಲ್ಲಿ ಚೆನ್ನಾಗಿದೆ ಅದು ಕೂಡ. ಅಲ್ಲಿಂದ ಮತ್ತೆ ಬೆಳಿಗ್ಗೆನೇ ಎದ್ದು ಬೀಚಿಗೆ ಹೋಗಿ ಸ್ನಾನ ಮಾಡ್ಕೊಂಡು, ಅದು ಬೀಚಿಗೆ ಹೋಗಿ ಸ್ನಾನ ಮಾಡೋದಕ್ಕೆ ಅದು ಕಾರಣ ಇದೆ. ಯಾಕಂದರೆ ಬೀಚಲ್ಲಿ ಮುಂಚೆ ಬಂದ್ಬಿಟ್ಟು ಶ್ರೀಕೃಷ್ಣಂದು ಪ್ರತಿಮೆ ಏನಿದೆಯಾ ಅದು ಒಂದು ಮರದ ತುಂಡಿನ ರೂಪದಲ್ಲಿ ಬಂದಿರುತ್ತೆ. ಹಾಗಾಗಿ 5 ಪುಣ್ಯ ಜಾಗಗಳಿದ್ದಾವೆ. ಆ ಪುಣ್ಯ ಜಾಗದಲ್ಲಿ ಒಂದರಲ್ಲಿ ಸ್ನಾನ ಮಾಡಬೇಕು. 4 ಹೊಂಡಗಳಿದ್ದಾವೆ. ಅದು ಯಾವ ಎಲ್ಲಿದ್ದಾವೆ ಅಂತ ನಮಗೆ ಗೊತ್ತಿಲ್ಲ. ಬೀಚ್ ಅಂದರೆ ಸುಲಭವಾಗಿ ಸಿಗುತ್ತೆ. ಅಲ್ಲೋಗಿ ಸ್ನಾನ ಮಾಡ್ಕೊಂಡು ಸೀದಾ ಮತ್ತೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಮತ್ತೆ ಲುಂಗಿ ಶರ್ಟು ಹಾಕ್ಕೊಂಡು ಸೀದಾ ದೇವಸ್ಥಾನಕ್ಕೆ ಹೋದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ಅದರ ದರ್ಶನ ನಾವು ದಕ್ಷಿಣ ದಿಕ್ಕಿನಿಂದ ಎಂಟ್ರಿ ಕೊಟ್ವಿ, ಉತ್ತರ ದಿಕ್ಕಿನಿಂದ ಎಕ್ಸಿಟ್ ಆದ್ವಿ. ಆದರೆ ಉತ್ತರ ದಿಕ್ಕಿನಿಂದ ಎಕ್ಸಿಟ್ ಆಗಬೇಕಾದ್ರೆ 3ನೇ ಮೆಟ್ಟಿಲು ತುಳಿಬಾರ್ದಂತ ನಮಗೊಂದು ಸ್ವಲ್ಪ ಗೊಂದಲ ಇತ್ತು. ಆಮೇಲೆ ಅದು ಬೇರೆ ಎಲ್ಲೋ ತುಳಿದ್ಬಿಟ್ವಿ ಅಂತ. ಆದರೆ ಏನು ಗೊಂದಲ ಏನು ಎಲ್ಲ ಕ್ಲಿಯರ್ ಆಯಿತು. ಅಲ್ಲಿಗೆ ಬರ್ತಿದ್ದಂಕಲ್ಲಿ 21 ಮೆಟ್ಟಿಲುಗಳು ಇದ್ದಾವೆ. ಆ 21 ಮೆಟ್ಟಿಲಿಗೆ 3ನೇ ಮೆಟ್ಟಿಲು ತುಳಿಬಾರ್ದಿತ್ತು. ಅಲ್ಲಿಂದ ನಾವೇ ಮಾಡಿದ್ವಿ, ಉರುಳು ಸೇವೆ ಮಾಡ್ಕೊಂಡು ಹೋದ್ವಿ. ಉರುಳು ಸೇವೆ ಮಾಡಿದ್ವಿ. ಯಾವ ಥರ ಅಂದರೆ ಅದನ್ನು ನಾವು ಕಾಲಲ್ಲಿ ತುಳಿಲಿಲ್ಲ. ಉರುಳು ಸೇವೆ ಮಾಡ್ಕೊಂಡು 3ನೇ ಮೆಟ್ಟಿಲು ದಾಟ್ಕೊಂಡು ಅಲ್ಲಿಂದ ಮತ್ತೆ ಸ್ಟೆಪ್ ಡೌನಾಗಿ ಹೋದ್ವಿ. ಹೋಗ್ಬಿಟ್ಟು ಅಲ್ಲಿಂದ ದರ್ಶನ ಎಲ್ಲ ಮುಗೀತು. ಪ್ರಸಾದ ಬಂದುಬಿಟ್ಟು ಇಲ್ಲಿ ನಮ್ಮ ಕಡೆ ಥರ ಎಲ್ಲೂ ಫ್ರೀ ಸಿಗೋಲ್ಲ. ಪ್ರತಿಯೊಂದಕ್ಕೂ ದುಡ್ಡು ಕೊಡಬೇಕು. ಪ್ರಸಾದಕ್ಕೆ, ನೈವೇದ್ಯಕ್ಕೆ, ಮತ್ತು ಅಲ್ಲಿ ಜಸ್ಟು ಒಂದು ಇವರು ದೇವಸ್ಥಾನದ ಪೂಜಾರಿಗಳಿಗೆ ಸಮೇತ ನಾವು ದುಡ್ಡು ಕೊಟ್ರೆ ತೀರ್ಥ ಕೊಡೋದು. ಆ ಥರ ಇದೆ ಅಲ್ಲಿ. ಯಾರೂ ತಪ್ಪಾಗಿ ತಿಳ್ಕೊಬಿಟ್ರೆ ಇರೋದು ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ನಮಗೆ ಎಲ್ಲಿ ಸೂಕ್ತ ಅನಿಸುತ್ತೋ ಅಲ್ಲಿ ನಾವು ದಕ್ಷಿಣ ಹಾಕಿ ಒಂದು ಪ್ರಸಾದವನ್ನು ತಗೊಂಡು ಬಂದ್ವಿ. ಆಮೇಲೆ ಅಲ್ಲಿಂದ ಬಂದು ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಬೆಳಿಗ್ಗೆ ಹೋಗಿದ್ದು ಒಂದು 12:30 ಆಯಿತು. ಅಲ್ಲಿಂದ ಹೊರಗಡೆ ಬಂದು ತುಂಬ ಅಲ್ಲೇ ಟಯರ್ಡ್ ಆಗಿಬಿಟ್ಟಿತ್ತು. ಒಂದು ಜ್ಯೂಸ್ ಕುಡಿದು ಆಮೇಲೆ ಮತ್ತೆ ಅಲ್ಲಿಂದ ಕಾಲ್ನಡಿಗೆಯಲ್ಲೇ ರೂಮಿಗೆ ಹೋಗಿ ಮಲ್ಕೊಂಡು ಸಂಜೆ ಮತ್ತೆ ಬೀಚಿಗೆ ಹೋದ್ವಿ. ಬೀಚಿಗೆ ಏನಕ್ಕೆ ಹೋದ್ವಿ ಅಂತಂದರೆ ನಾವು ಕೊನಾರ್ಕ್ ಟೆಂಪಲಿಗೆ ಹೋಗ್ಬೇಕಿತ್ತು. ಅಲ್ಲಿಂದ ಪ್ಲಾನ್ ಮಾಡೋದಕ್ಕೆ ಬೀಚಿಗೆ ಹೋದ್ವಿ. ಬಟ್ ಅಲ್ಲಿ ಪ್ಲಾನ್ ಆಗಲಿಲ್ಲ. ಮತ್ತೆ ನೆಕ್ಸ್ಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡ್ ಎಲ್ಲಿರುತ್ತೆ ಅಂತ ಅದನ್ನು ಫೈಂಡ್ ಔಟ್ ಮಾಡ್ಕೊಂಡು ಮತ್ತೆ ನಾವು ರೂಮಿಗೆ ಹೋಗಿ ಮಲ್ಕೊಂಡ್ವಿ. ಅದು ರೈಟ್. ಇಲ್ಲಿದು ಊಟದ್ದು ಒಂದು ವಿಶೇಷತೆ ಹೇಳಬೇಕು ಅಂದರೆ ಜಾಸ್ತಿ ಖಾರ ಇರೋದಿಲ್ಲ. ಒಂದು ಸ್ವೀಟ್ ಒಂದೇ ಥರ ಸ್ವೀಟ್ ತುಂಬ ಶಾಪಲ್ಲಿದೆ. ಅದನ್ನು ಟೇಸ್ಟ್ ಮಾಡಿಲ್ಲ. ಕಂಪಲ್ಸರಿ ಟೇಸ್ಟ್ ಮಾಡ್ತೀವಿ ಅದನ್ನು. ಮತ್ತು ಊರಿಗೂ ಸಹಿತ ತಗೊಂಡೋಗ್ತೀವಿ. ಆಮೇಲೆ ನಮ್ಮ ಕಡೆ ಇಡ್ಲಿ, ದೋಸೆ, ಆಮೇಲೆ ಚಪಾತಿ, ರೋಟಿ, ದಾಲು ಆ ಥರದ್ದು ಇಲ್ಲಿ ಸಿಗೋದು ತುಂಬ ಕಡಿಮೆ. ಹುಡುಕೊಂಡು ಹೋಗಬೇಕು. ಆಮೇಲೆ ಬಂದ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ನಾನ್ ವೆಜ್ಗೆ ಪ್ರಿಫರೆನ್ಸ್ ಜಾಸ್ತಿ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಇದೆ. ನಾವು ಊರಿಂದ ಬರ್ಬೇಕಾದ್ರೆ ಅಂದ್ಕೊಂಡಿವಿ ಇವೆಲ್ಲ ಪೂರ್ ವೆಜ್ಜೇ ಅಂದ್ಕೊಂಡು ಬಂದಿದ್ವಿ. ಬಟ್ ಇದರಲ್ಲಿ ಅದು ಆ ಥರ ಇಲ್ಲ. ಸ್ವಲ್ಪ ಜಾಸ್ತಿನೇ ಚೇಂಜಸ್ ಇದೆ. ಬೀಚ್ ಕಡೆ ಹೋದರೆ 100 ಹೋಟೆಲ್ಗೆ 1 ವೆಜ್ ಸಿಗೋದು ಕಡಿಮೆ ಐತೆ. ಅಷ್ಟು ಬರೀ ಪೂರ ಏನು ಕಡಿಮೆ ಅಂದ್ರೂ ಒಂದು ಹೋಟೆಲಲ್ಲಿ ಮೊಟ್ಟೆನಾದರೂ ಇರುತ್ತೆ. ವಿತೌಟು ಮೊಟ್ಟೆ ಇರೋದು ತುಂಬ ರೇರು. ಅಷ್ಟೊಂದು ಇದೆ. ಬೀಚಲ್ಲಿ ಬಂದ್ಬಿಟ್ಟು ತುಂಬ ಆಟಿಕೆ ಸಾಮಾನುಗಳು ಒಂದು 2,000 ಮೇಲೆ ಇದ್ದಾವೆ. ಉದ್ದಕ್ಕೂ ಒಂದು 2 ಕಿಲೋಮೀಟ್ರ್ ಉದ್ದಕ್ಕೂ ಬೀಚಲ್ಲಿ ಉದ್ದಕ್ಕೆ ಅಂಗಡಿಗಳಿವೆ. ಚಿಕ್ಕ ಮಳಿಗೆಗಳು, ವೆರೈಟಿ ಡಿಫ್ರೆನ್ಸ್ ಟೈಪ್ಸ್ ಆಫ್ ಆಟಿಕೆ ಸಾಮಾನುಗಳು. ಆಮೇಲೆ ಮತ್ತು ರುದ್ರಾಕ್ಷಿ ಮಲೆ ವೆರೈಟಿ ತುಂಬ ಇದ್ದಾವೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಬೀಚಿಗೆ ಹೋದರೆ, ಪೂರಿ ಬೀಚಲ್ಲಿ. ಓಕೆ. ಮುಂಬಲಿಂದ ಮುಗಿಸ್ಕೊಂಡು ಲಾಡ್ಜಿಗೆ ಹೋಗಿ ಲಾಡ್ಜಿಂದ ಫ್ರೆಶ್ ಅಪ್ ಆಗಿ ಮತ್ತು ಸಂಜೆ ಸ್ವಲ್ಪ ಬೀಚಲ್ಲಿ ಏನೋ ಗಮ್ಮತ್ತು ನೋಡಲಿಕ್ಕೆ ಬಂದು ಸಖತ್ತಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ಸನ್ ಟೆಂಪಲ್ ಅಂತ ಇತ್ತು, ಸೂರ್ಯ ಟೆಂಪಲ್ಲು. ಅದಕ್ಕೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬೆಳಿಗ್ಗೆನೇ ಬಸ್ ಹತ್ಕೊಂಡು AC ಬಸ್ಸಲ್ಲಿ ಒಳ್ಳೆಯ ಜರ್ನಿ. ಬೆಳಗ್ಗಿನ ಜಾವ ಹತ್ತಿರ ಫೈನಲಿ ಬಂದ್ಬಿಟ್ವಿ. ಶ್ರೀಯುತ ಹುಸೇನಪ್ಪ ಮತ್ತು ಪ್ರವೀಣ್ ನಾವು 3 ಜೊತೆಗೆ ಬಂದೀವಿ. ರಾತ್ರೆಲ್ಲ ಮಲ್ಕೊಳ್ಳಲಿಲ್ಲ. ದೇವಸ್ಥಾನಕ್ಕೆ ನೋಡೋಣ, ಬೇಗ ಹೋಗೋಣ ಅಂದರೆ ಬರೋಕ್ಕಾಗಲಿಲ್ಲ ಅವನಿಗೆ. ಲೇಟಾಗಿ ಎದ್ದು ಬಸ್ ಸ್ಟ್ಯಾಂಡಿಗೆ 3 ಕಿಲೋಮೀಟ್ರ್ ನಡ್ಕೊಂಡು ಬಂದು ಈ ಕೋನಾರ್ಕ್ ಟೆಂಪಲಿಗೆ ಬಂದಿದ್ದೀವಿ. ಪೂರಿಯಿಂದ ಒಂದು 38 ಕಿಲೋಮೀಟ್ರ್ ಆಗುತ್ತೆ ಕೋನಾರ್ಕ್ ಟೆಂಪಲ್ಲು.
ಇದು ಸೂರ್ಯನ ದೇವಸ್ಥಾನ ಅಂತ ಹೇಳ್ತಾರೆ. ಆದರೆ ಎಲ್ಲ ತುಂಬ ಹಾಳಾಗೋಗಿದೆ. ಕೋನಾರ್ಕ್ ಅಂತಂದರೆ 3 ಮೂಲೆ ಅಂತ ಅರ್ಥ ಬರುತ್ತೆ. ಒಂದು ಮೂಲೆಯಲ್ಲಿ ಇದು ಹಾಳಾಗಿದೆ, ಇನ್ನೂ ಪೂರ್ತಿಯಾಗಿ ಕಂಪ್ಲೀಟ್ ಆಗಿಲ್ಲ. ಇದು ಅದಕ್ಕೊಂದು ಇತಿಹಾಸ ಇದೆ ಕಂಪ್ಲೀಟ್ ಆಗದಿರೋದಕ್ಕೆ. ಒಂದು ದಿನದಲ್ಲಿ ಈ ಟೆಂಪಲ್ನ ಪೂರ್ತಿ ಮಾಡಬೇಕಂತ ಹೇಳ್ತಾನೆ. ಒಂದು ದಿನ ಅಂತಂದರೆ ಅದು ತುಂಬ ಲೇಟ್ ಆಗಿಬಿಟ್ಟಿರುತ್ತೆ. ಆ ಲೇಟ್ ಆಗಿರೋ ಮೇಲ್ಗಡೆ ಕಳಶ ಕೂರಿಸ್ಬೇಕಲ್ಲ, ಆ ಒಂದು ಕಳಶನ ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ಒಂದು ದಿನದಲ್ಲಿ ನನಗೆ ಕಂಪ್ಲೀಟ್ ಮಾಡ್ಕೋಬೇಕಂತ ಹೇಳ್ಬಿಡ್ತಾನೆ ರಾಜ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಬುದ್ಧನ ಪ್ರತಿಮೆ ಒಂದು ಭಾಳ ಚೆನ್ನಾಗೈತೆ, ಎಲ್ಲೂ ಹಾಳಾಗಿಲ್ಲ. ಸುತ್ತಮುತ್ತ 2 ದೇವಸ್ಥಾನಗಳಿದ್ದಾವೆ, ನೋಡೋಕ್ಕೆ ಚೆನ್ನಾಗೈತೆ. ಭುವನೇಶ್ವರಿಗೆ 85 ಕಿಲೋಮೀಟ್ರು. ಫ್ಲೈಟಲ್ಲಿ ಬಂದು ಭುವನೇಶ್ವರ್ಗೆ ಇಳ್ಕೊಂಡು ಇಲ್ಲಿ ಬಸ್ಸಿಗೆ ಬಂದು ನೋಡ್ಕೊಂಡು ಹೋಗ್ಬೋದು. ಜೈ ಜಗನ್ನಾಥ್. ಬಿಫೋರ್ ಗೈಡದ್ದೆಲ್ಲ ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಬಾಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಇನ್ನೂ ಟೆಂಪಲ್ಲು ಎಂಟ್ರೆನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ವಿ. ನೋಡಲಿಕ್ಕೆಲ್ಲ ಚೆನ್ನಾಗಿ ಕಾಣ್ತಿತ್ತು. ಬೆಳಗಿನ ಟೈಮು, ಅದು ಬೇರೆ ಸೂರ್ಯನ ಟೆಂಪಲ್ಲು, ಸೂರ್ಯ ಯಾವಾಗಲೂ ಬೆಳಗ್ತಿರ್ತಾನಲ್ಲ ಹಾಗೆ. ನಾನು ಟೆಂಪಲ್ ನೋಡ್ತಾ ತುಂಬ ದೊಡ್ಡದಾಗಿದೆ ಟೆಂಪಲ್ಲು, ಸೂಪರಾಗಿ ಕಾಣಿಸ್ತಿತ್ತು. ಹೈಲೈಟ್ ಏನಪ್ಪ ಅಂತಂದರೆ ಈ ಟೆಂಪಲ್ ಹಳೆ ಟೆಂಪಲ್ಲು ಬಂದ್ಬಿಟ್ಟು 10 ರೂಪಾಯಿ ಕಾಯಿನಲ್ಲಿ ಅಶೋಕನ ಚಕ್ರ ಇದೆ. ಫೈನಲಿ ಗಾಯ್ಸ್, ಈ ಕೋನಾರ್ಕ್ ಎಂಬ ಊರಲ್ಲಿ ಸೂರ್ಯದೇವನ ಟೆಂಪಲು ಸಂಪೂರ್ಣವಾಗಿ ನೋಡಿ ವೀಕ್ಷಿಸಲಾಯಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇಲ್ಲಿಂದ ಪೂರಿಗೆ ಹೋಗ್ತಾ ಇದ್ದೀವಿ. ಸೊ ಪೂರಿಗೆ ಹೋಗ್ಬಿಟ್ಟು ಅಲ್ಲಿ ಏನು ನೋಡ್ಬೇಕನ್ನೋದನ್ನು ಪ್ಲ್ಯಾನ್ ಮಾಡಲಿಲ್ಲ. ಆ ಪ್ಲ್ಯಾನ್ ನೋಡಿದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಈ ವಿಡಿಯೋಸ್ ಎಲ್ಲ ಹಾಕ್ತಿರ್ತೀನಿ. ಸೊ ಓಕೆ, ಥ್ಯಾಂಕ್ ಯು. బాగుండాలి లోకల్ కదా ఇక్కడ, ఇది లోకల్, ఇది లోకల్. నేను లోకల్ అయిపోయాను కదా అందుకోసం ఇంత సోడా ఇప్పుడు వరకు తాగలేదు, ఇలా చేసింది చూడలేదు, అలా ఉంది. ಏನೋ ಬೆಳ್ಳು ಕಾಣ್ತಿದ್ಯಾ? ನಾನು ಬೆಳ್ಳಗಿದ್ದೀನಿ ನೋಡಲ್ಲಿ ಬೇರೆ ಆಗ್ತಿದ್ದಾನೆ ಒಳ್ಳೆ ಹೈಲೈಟ್. ಫುಲ್ ಹೈಲೈಟ್ ಮಾಡಿದ ಹಂಗಂದ್ರೆ సూపర్. తాకండి పడుకో. థ్యాంక్ యూ భయ్యా. ముందుగా జల్దీ ಬೇಗನೆಯಾ ಪಾರಿಸ್ತಾ ಕಿಂದ ತಗ್ दूर दूर से कुड़ी ఆయన కేయండి. ಪೂರಿಯಿಂದ ಹೊರಟು ಕುರ್ದಾ ರೋಡ್ ಜಂಕ್ಷನ್ಗೆ ಬಂದ್ವಿ. ಕುರ್ದಾಯಿಂದ ಮತ್ತೆ ಬೇರೆ ಟ್ರೈನ್ಗೆ ಹೋಗೋಕೆ ಹೋದ್ವಿ, ಬಟ್ ಆಗಲಿಲ್ಲ. ಅಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದು ಒರಿಸ್ಸಾ, ಮತ್ತು ರಾಜಧಾನಿ ಭುವನೇಶ್ವರಲ್ಲಿ ಒಂದು ಸುಂದರವಾದ ಟೆಂಪಲ್ ಇದೆ, ಲಿಂಗರಾಜ ಟೆಂಪಲ್ ಅಂತಂದು. ಇದು ಶಿವನಿಗೆ ಸಮರ್ಪಿತವಾದ ದೇವಾಲಯ, ತುಂಬ ಚೆನ್ನಾಗಿದೆ. ವಿಶೇಷ ಏನಂದರೆ ಇಲ್ಲಿ ಲಿಂಗರಾಜು ದೇವಸ್ಥಾನದ ಜೊತೆಗೆ ಇನ್ನೂ 50 ದೇವಸ್ಥಾನಗಳಿದ್ದಾವೆ. ನೀವು ನಂಬಲಿಕ್ಕಾಗೋದಿಲ್ಲ. ಚಿಕ್ಕ ದೇವಸ್ಥಾನಗಳು ಸುಮಾರು 50 ಇದ್ದಾವೆ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಒರಿಸ್ಸಾ ರಾಜ್ಯದಲ್ಲೇ ಇದು ಅತಿ ಎತ್ತರವಾದ ದೇವಸ್ಥಾನ ಅಂತ ಹೆಸರು ಮಾಡ್ಕೊಂಡಿದೆ. ಈ ದೇವಸ್ಥಾನದ ಒಳಗಡೆ ತುಂಬ ಹೆಸರುವಾಸಿಯಾಗಿರೋ ಇನ್ನೂ 2 ದೇವರಿವೆ. ಶಿವನ ಹೆಂಡತಿಯಾದ ಪಾರ್ವತಿ ಅಥವಾ ಅನ್ನಪೂರ್ಣ ಗಿರಿಜಾ ಅಂತಂದು ವಿಶೇಷವಾಗಿ ಕರೆಯುತ್ತಾರೆ. ಇದು ಎಷ್ಟು ಎತ್ತರ ಇದೆ ಅಂದರೆ ಒಂದು 180 ಅಡಿಯಷ್ಟು ಎತ್ತರ ಇದೆ. ಭುವನೇಶ್ವರ ಇದೇನು ವಾಸ್ತುಶಿಲ್ಪದ ಸಂಪ್ರದಾಯ ಇದೆಯಲ್ಲ, ಇದೆಲ್ಲ ಮಧ್ಯಕಾಲೀನ ಟೈಮಲ್ಲಿ ಕೊನೆಗೊಂಡಿದೆ. ಇದನ್ನು ಈ ದೇವಸ್ಥಾನವನ್ನು ನಿರ್ಮಿಸಿದವನು ಸೋಮವಂಶಿ ಎಂಬ ರಾಜವಂಶದ
ರಾಜವಂಶದವನು ಮಾಡಿದ್ದಾನೆ ಅಂತ ಹೇಳಲಾಗುತ್ತೆ. ಇದು ಇನ್ನೊಂದು ಏನಪ್ಪ ಅಂದರೆ ಗರ್ಭಗುಡಿಯನ್ನು ತುಂಬ ವಿಶೇಷವಾಗಿ ಮಾಡಲಾಗಿದೆ. ಇಲ್ಲಿ ಒಳಗಡೆ ಮೊಬೈಲು ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರವೇಶ ಇರೋದಿಲ್ಲ. ಅಕಸ್ಮಾತ್ ಏನಾದರೂ ತಗೊಂಡೋದ್ರೆ 1000ವರೆಗೂ ಫೈನ್ ಹಾಕ್ತಾರೆ. ಹಾಗಾಗಿ ಮೊಬೈಲ್ ತಗೊಂಡೋಗಿ ಬೇರೆ ಬೇರೆ ದೇವಸ್ಥಾನಗಳನ್ನು ಅಲ್ಲಿರೋದನ್ನ ಫೋಟೋ ಹೊಡ್ಕೊಳಕ್ಕಾಗಲಿಲ್ಲ. ಬೇರೆ ದಿಕ್ಕಿನಿಂದ ಮತ್ತೆ ಫೋಟೋ ಹೊಡ್ಕೊಂಡು ನಾವು ಹೊರಗಡೆ ಬಂದು ಅದನ್ನೆಲ್ಲ ಕ್ಲೀನಾಗಿ ತೋರಿಸಿದ್ದೀವಿ ಎಷ್ಟು ಸಾಧ್ಯನೋ ಅಷ್ಟು. ಅಂದರೆ ನೀವು ಯಾವುದೇ ಕಾರಣಕ್ಕೂ ಭುವನೇಶ್ವರ್ಗೆ ಹೋದರೆ ಲಿಂಗರಾಜು ಟೆಂಪಲ್ ಮಾತ್ರ ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ. ಅಲ್ಲಿಂದ ಸುಮಾರು 1.5-2 ಕಿಲೋಮೀಟ್ರ್ ದೂರದಲ್ಲಿ ರಾಮ ಮಂದಿರ ಇದೆ. ಅದು ಆಧುನಿಕವಾಗಿ ನಿರ್ಮಾಣ ಆಗಿರೋದು. ಅದು ಕೂಡ ರೋಡ್ ಸೈಡಲ್ಲೇ ಇದೆ, ರೈಲ್ವೆ ಸ್ಟೇಷನ್ಗೆ ನಿಯರಲ್ಲಿದೆ, ತುಂಬ ಚೆನ್ನಾಗಿದೆ. ಅಲ್ಲಿಗೂ ಒಂದು ಸಲ ಹೋಗಿ ಭೇಟಿ ಕೊಟ್ಟು ಬನ್ನಿ. ಅದು ಎಲ್ಲ ಅಲ್ಲಿರೋ ವಾಸ್ತುಶಿಲ್ಪಗಳು, ದೇವಸ್ಥಾನದ ಕಟ್ಟಡಗಳು ಏನಿದಾವೋ ಅವೆಲ್ಲ ಬಂದ್ಬಿಟ್ಟು ಜಗನ್ನಾಥದ ಥರ ಹೋಲಿಕೆನೇ ಇದ್ದಾವೆ ಗೋಪುರಗಳು. ಹಾಗಾಗಿ ನಮಗೇನು ಆ ಥರ ಅಲ್ಲಿ ಏನು ವ್ಯತ್ಯಾಸ ಅನಿಸೋದಿಲ್ಲ, ಆ ಥರ ಇದೆ. ಅಂದರೆ ಗೋಪುರಗಳೆಲ್ಲ ಒಂದೇ ಥರ ಡಿಸೈನಲ್ಲಿದೆ, ಬಟ್ ಸ್ವಲ್ಪ ಡಿಫ್ರೆಂಟಾಗಿದ್ದಾವೆ ಅಷ್ಟೇ. ನೋಡ್ಬೋದು. ಅದು ಕೂಡ ಒಳ್ಳೆ ಚೆನ್ನಾಗಿದೆ, ಒಂದು ಉತ್ತಮ ಅನುಭವ ಆಗುತ್ತೆ. ರಾಮ ಮಂದಿರ ಚೆನ್ನಾಗಿದೆ. ಸುಮ್ಮನೆ ಹಾಕಿದರೆ ಅದನ್ನು ಲಾಸ್ಟಿಗೆ ಹಾಕಂತೆ. ಇವನ್ನೆಲ್ಲ ವೀಡಿಯೋ ಮಾಡ್ಕ ಈ ಕೃಷಿ ಬಗ್ಗೆ ಹೇಳ್ತೀನಿ ಇಲ್ಲ ಒಂದು ಸ್ವಲ್ಪ. ಇವರಿಬ್ಬರು ಇದ್ದಾರಲ್ಲ, ಅದೇನು ನೋಡ್ತಾರೋ ಏನೋ ಮೊಬೈಲಲ್ಲಿ, ದೇವರ ಹಣಗೂ ಗೊತ್ತಿಲ್ಲ. ಇವನಂತೂ ಫೋನ್ ನೋಡ್ತಾನೆ ಇರ್ತಾನೆ. ಇವನು ಫೋನ್ ಹಿಡ್ಕೊಂಡ್ರೆ ಫೋನೇ ಬಿಡಲ್ಲ, ಮಾತಾಡ್ತಾನೆ ಇರ್ತಾನೆ. ಚಾರ್ಜಿಗೆ ಹಾಕೊಂಡು ಮಾತಾಡ್ತಾನೆ. ಅದೇನು ಮಾತಾಡ್ತಾನೋ ಏನೋ ದೇವ್ರೇ ಬಲ್ಲ. ನೋಡಿ ಹೆಂಗೆ ಮಾತಾಡ್ತಾನೆ, ಅಂಟ್ಸ್ಕೊಂಬಿಟ್ಟದ ಕಿವಿಗೆ ಫೋನ್. ಹೀಗೆ ಜಾಲದ ಆಯಿತು. ಇಲ್ಲಿ ತೆಲಂಗಾಣ ಬಿಟ್ಟು ಆಂಧ್ರ ಮಿಡ್ಲಲ್ಲಿ ಹೋಗ್ತಾಯಿದ್ದೀವಿ. ಇಲ್ಲಿ ಆಲ್ಮೋಸ್ಟು ತುಂಬ ದೊಡ್ಡ ದೊಡ್ಡ ಕಾಲುವೆಗಳು, ನದಿಗಳು ಸಿಗ್ತವೆ. ಅದು ಪರ್ಟಿಕ್ಯುಲರ್ಗೆ ಯಾವ ನದಿ ಅಂತ ಗೊತ್ತಿಲ್ಲ, ಆದರೆ ಕೃಷಿ ಮಾತ್ರ ಭಾಳ ಚೆನ್ನಾಗಿದೆ ಇಲ್ಲಿ. ದಾರಿ ಉದ್ದಕ್ಕೂ 100 ಕಿಲೋಮೀಟ್ರ್ ಕ್ರಾಫ್ಟ್ ಹೀಗೆ ಕಾಣಿಸುತ್ತೆ. ಏನಾದರೂ ಬೆಳೆದೇ ಇರ್ತಾರೆ, ಖಾಲಿ ಅಂತೂ ಇರೋದಿಲ್ಲ. ನೋಡಿರಿ ಇಲ್ಲಿ ಮೆಕ್ಕೆಜೋಳ, ಮೆಣಸಿನ್ಕಾಯಿ, ಆಮೇಲೆ ಮತ್ತು ಬೇರೆ ಇನ್ನೇನೋ ಕ್ರಾಫ್ಟ್ ಇದೆ, ಭತ್ತ ಹಾಕಿದ್ದಾರೆ. ಹೀಗೆ ಎಲ್ಲ ಎಲ್ಲಿ ನೋಡಿರೋ ಹಸಿರು ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ಜನಗಳಿಗೆ ಒಂದು ಕೆಲಸದ್ದು ಹೊರಗಡೆ ಹೋಗೋದಕ್ಕೆ ಅನಿವಾರ್ಯತೆ ಬೀಳೋದಿಲ್ಲ. ಒರಿಸ್ಸಾದವ್ರು ನೋಡಿ ತುಂಬ ಜನ ಬರ್ತಾರೆ ಬೆಂಗಳೂರಿಗೆ, ಯಾಕಂದರೆ ಅಲ್ಲಿ ಕೃಷಿ ಇಲ್ಲ. ಇಲ್ಲಿ ತುಂಬ ಕೃಷಿ ಇದೆ. ಹಾಗಾಗಿ ಇಲ್ಲೆಲ್ಲ ತುಂಬ ನನ್ನ ಅನಿಸಿಕೆಯಲ್ಲಿ ಜನಗಳು ಪರವಾಗಿಲ್ಲ, ಸ್ವಲ್ಪ ತುಂಬಾ ಎಜುಕೇಟೆಡು ಮತ್ತು ಚೆನ್ನಾಗಿದ್ದಾರೆ ಅನಿಸುತ್ತೆ.